ನಮಸ್ಕಾರ ಬಂಧುಗಳೇ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಜೀವನವನ್ನು ತುಂಬಾ ಸುಂದರವಾಗಿ ಕಾಣ್ತೇವೆ, ಆದರೆ ಈ ಸೌಂದರ್ಯದ ಹಿಂದೆ ಒಂದು ಅತ್ಯಂತ ಭಯಾನಕ ಸತ್ಯ ಅಡಗಿದೆ. ಕುರುಕ್ಷೇತ್ರದ ಮೈದಾನದಲ್ಲಿ ಅರ್ಜುನ ಕುಸಿದು ಬಿದ್ದಾಗ ಶ್ರೀಕೃಷ್ಣನು ಅವನಿಗೆ ಕಣ್ಣು ತೆರೆಸುವಂತಹ ಒಂದು ಮಹಾನ್ ಸತ್ಯವನ್ನು ಹೇಳುತ್ತಾನೆ. ಆ ಸತ್ಯ ಇವತ್ತಿಗೂ ನಮ್ಮ ಜೀವನಕ್ಕೆ ಅನ್ವಯಿಸುತ್ತದೆ. ಆ ಮಾತು ಕೇಳಿದರೆ ನಿಮಗೆ ಒಂದು ಕ್ಷಣ ಉಸಿರು ಕಟ್ಟಿದಂತಾಗಬಹುದು. ಯಾವುದು ಆ ಸತ್ಯ? ಇಂದಿನ ಈ ವಿಡಿಯೋದಲ್ಲಿ ನಾವು ಆ ಕರಾಳ ಸತ್ಯವನ್ನು ಬಿಡಿಸಿ ನೋಡೋಣ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. 1. ಕಾಲ ಮತ್ತು ಸರ್ವನಾಶದ ಸತ್ಯ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ಕಂಡು ನಡುಗುತ್ತಾನೆ. ಅವನ ಕಣ್ಣು ಮುಂದೆ ಸಾವಿರಾರು ಸೂರ್ಯಗಳು ಒಂದೇ ಸಮಯದಲ್ಲಿ ಉದಯಿಸಿದಂತೆ ಪ್ರಕಾಶಮಾನವಾದ ರೂಪ. ಅದರೊಳಗೆ ಅನೇಕ ಯೋಧರು, ರಾಜರು, ಜೀವಿಗಳು ಕೃಷ್ಣನ ಬಾಯಿಯೊಳಗೆ ಸೇರಿ ನಾಶವಾಗುತ್ತಿರುವ ದೃಶ್ಯವನ್ನು ನೋಡಿ ಅರ್ಜುನನ ಹೃದಯವೇ ನಡುಗುತ್ತದೆ. ಅಂತಹ ಕ್ಷಣದಲ್ಲಿ ಕೃಷ್ಣ ಒಂದು ಗಂಭೀರವಾದ ಸತ್ಯವನ್ನು ಹೇಳುತ್ತಾನೆ. ಕಾಲೋಸ್ಮಿ ಲೋಕಕ್ಷಯಕೃತ್, ಅಂದರೆ ನಾನು ಕಾಲ, ಈ ಲೋಕಗಳನ್ನು ನಾಶ ಮಾಡುವ ಪ್ರಬಲ ಶಕ್ತಿ. ಈ ಮಾತಿನ ಅರ್ಥ ತುಂಬಾ ಆಳವಾಗಿದೆ. ಕೃಷ್ಣ ಹೇಳುವುದೇನೆಂದರೆ, ಈ ಜಗತ್ತಿನಲ್ಲಿ ಯಾರೂ ಶಾಶ್ವತವಲ್ಲ. ನಾವು ಇವರು ನಮ್ಮವರು ಎಂದು ಅಪ್ಪಿಕೊಳ್ಳುವವರು, ನಾವು ಜೀವಪೂರ್ತಿ ಸಂಗ್ರಹಿಸುವ ಹಣ, ಆಸ್ತಿ, ಗೌರವ ಎಲ್ಲವೂ ಒಂದು ದಿನ ಕಾಲದ ಮುಂದೆ ನಿಲ್ಲಲಾರದು. ನಾವು ಈ ಜಗತ್ತಿನಲ್ಲಿ ಬಂದದ್ದು ತಾತ್ಕಾಲಿಕ. ನಮ್ಮ ದೇಹವು, ನಮ್ಮ ಸಂಬಂಧಗಳು, ನಮ್ಮ ಸಾಧನೆಗಳು ಒಂದು ದಿನ ಕಾಲದ ಹೊಳೆಯೊಳಗೆ ಕರಗಿಬಿಡುತ್ತವೆ. ಒಮ್ಮೆ ಯೋಚಿಸಿ, ನಿನ್ನೆ ದೊಡ್ಡ ಶಕ್ತಿಶಾಲಿ ರಾಜರಿದ್ದರು. ಅವರಿಗೆ ಅಪಾರ ಸೇನೆ, ಅಪಾರ ಸಂಪತ್ತು, ಅಪಾರ ಅಧಿಕಾರ. ಆದರೆ ಇಂದು ಅವರ ಅರಮನೆಗಳು ಅವಶೇಷವಾಗಿವೆ. ಅವರ ಹೆಸರು ಮಾತ್ರ ಇತಿಹಾಸದಲ್ಲಿ ಉಳಿದಿದೆ. ಹಾಗೆಯೇ ಒಮ್ಮೆ ದೊಡ್ಡ ಕಂಪನಿಗಳು, ದೊಡ್ಡ ನಾಯಕರು, ದೊಡ್ಡ ಪ್ರಭಾವ ಹೊಂದಿದ್ದವರು ಇದ್ದರು. ಆದರೆ ಕೆಲವು ವರ್ಷಗಳ ನಂತರ ಅವರ ಹೆಸರು ಕೂಡ ಜನರಿಗೆ ನೆನಪಾಗುವುದಿಲ್ಲ. ಇದು ಕಾಲದ ಶಕ್ತಿ. ಇದರ ಒಳಗಿರುವ ಪಾಠ. ಈ ಸತ್ಯ ಕೇಳಲು ಸ್ವಲ್ಪ ಕ್ರೂರವಾಗಬಹುದು, ಆದರೆ ಇದರೊಳಗೆ ಒಂದು ದೊಡ್ಡ ಜ್ಞಾನ ಇದೆ. ಯಾಕೆಂದರೆ ಇದು ನಮಗೆ ಒಂದು ಪ್ರಶ್ನೆ ಕೇಳಿಸುತ್ತದೆ. ಎಲ್ಲವೂ ಒಂದು ದಿನ ಹೋಗಿಬಿಡುವಾಗ ನಾವು ಏಕೆ ಅಹಂಕಾರ, ದ್ವೇಷ ಮತ್ತು ಲೋಭದಲ್ಲಿ ಬದುಕಬೇಕು? ಕೃಷ್ಣ ಹೇಳುವ ಸಂದೇಶವೇನೆಂದರೆ, ನೀವು ನಾಶವಾಗುವ ವಸ್ತುಗಳ ಹಿಂದೆ ಓಡಬೇಡಿ. ಹಣ, ಸ್ಥಾನ, ಆಸ್ತಿ ಇವೆಲ್ಲವೂ ತಾತ್ಕಾಲಿಕ. ಆದರೆ ಧರ್ಮ, ಸತ್ಯ, ಜ್ಞಾನ ಮತ್ತು ಕರ್ಮ ಇವೇ ಜೀವನಕ್ಕೆ ನಿಜವಾದ ಅರ್ಥ ನೀಡುತ್ತವೆ. ಜೀವನದ ದೊಡ್ಡ ಸತ್ಯ: ಕಾಲ ಎಲ್ಲವನ್ನೂ ತೆಗೆದುಕೊಳ್ಳುತ್ತದೆ. ರಾಜನನ್ನು, ಬಡವನನ್ನು, ಶಕ್ತಿಶಾಲಿಯನ್ನು, ದುರ್ಬಲನನ್ನು, ಯಾರನ್ನೂ ಅದು ಬಿಡುವುದಿಲ್ಲ. ಆದ್ದರಿಂದ ಜೀವನದ ನಿಜವಾದ ಜ್ಞಾನವೆಂದರೆ, ಶಾಶ್ವತವಲ್ಲದ ವಸ್ತುಗಳಿಗೆ ಅಂಟಿಕೊಳ್ಳಬೇಡಿ, ಶಾಶ್ವತವಾದ ಸತ್ಯದ ಕಡೆ ನಡೆಯಿರಿ. ಇದೇ ಭಗವದ್ಗೀತೆ ನಮಗೆ ಕಲಿಸುವ ಕಾಲ ಮತ್ತು ಸರ್ವನಾಶದ ಅಂತಿಮ ಸತ್ಯ. 2. ಒಂಟಿತನವೇ ಅಂತಿಮ ವಾಸ್ತವ. ಕೃಷ್ಣ ಒಂದು ಮಾತು ಹೇಳುತ್ತಾನೆ, ಅರ್ಜುನ, ಮನುಷ್ಯ ಹುಟ್ಟುವಾಗ ಒಂಟಿಯಾಗಿ ಬರುತ್ತಾನೆ, ಸಾಯುವಾಗಲೂ ಒಂಟಿಯಾಗಿ ಹೋಗುತ್ತಾನೆ. ನಡುವೆ ಸಿಗುವ ಸಂಬಂಧಗಳು ಕೇವಲ ಬಿಡಾರಗಳಿದ್ದಂತೆ. ನೈಜ ಜೀವನದಲ್ಲಿ ನಮಗೆ ಅತಿ ಹೆಚ್ಚು ನೋವಾಗುವುದು ಈ ಒಂಟಿತನವನ್ನು ಒಪ್ಪಿಕೊಳ್ಳದಿದ್ದಾಗ. ನಾವು ಇತರರ ಮೇಲೆ ಅತಿಯಾದ ಅವಲಂಬನೆ ಹೊಂದಿದ್ದೇವೆ. ಆದರೆ ಕೃಷ್ಣ ಹೇಳುವ ಸತ್ಯವೇನೆಂದರೆ, ನಿನ್ನ ಕರ್ಮಗಳನ್ನು ನೀನೇ ಅನುಭವಿಸಬೇಕು. ನಿನ್ನ ಕೊನೆಯ ಪಯಣದಲ್ಲಿ ನಿನ್ನ ಪತ್ನಿ, ಮಕ್ಕಳು ಅಥವಾ ಹಣ ನಿನ್ನ ಜೊತೆಗೆ ಬರುವುದಿಲ್ಲ. ನಿನ್ನ ಆತ್ಮದ ಜೊತೆ ಇರುವುದಾದರೆ ಅದು ನೀನು ಮಾಡಿದ ಒಳ್ಳೆಯದು, ಕೆಟ್ಟದ್ದು, ಅಂದರೆ ನಿನ್ನ ಕರ್ಮಗಳು ಮಾತ್ರ. ಆದ್ದರಿಂದ ಮನುಷ್ಯನು ಇತರರ ಮೇಲೆ ಸಂಪೂರ್ಣ ಅವಲಂಬನೆ ಇಡುವ ಬದಲು ತನ್ನ ಆತ್ಮಶಕ್ತಿ, ಧರ್ಮ ಮತ್ತು ಸತ್ಪ್ರವೃತ್ತಿಗಳ ಮೇಲೆ ಬದುಕಲು ಕಲಿಯಬೇಕು. 3. ಮಾಯೆ ಮತ್ತು ನಶ್ವರತೆ. ಮಾನವನು ಜೀವನದಲ್ಲಿ ಒಂದು ದೊಡ್ಡ ಭ್ರಮೆಯಲ್ಲಿ ಬದುಕುತ್ತಾನೆ. ನಾವು ಇದು ನನ್ನ ಮನೆ, ಇದು ನನ್ನ ಹಣ, ಇದು ನನ್ನ ಸ್ಥಾನ, ಇದು ನನ್ನ ಗೌರವ ಎಂದು ಅಹಂಕಾರದಿಂದ ಹೇಳುತ್ತೇವೆ. ನಾವು ಈ ಜಗತ್ತನ್ನು ನಿಯಂತ್ರಿಸುತ್ತಿದ್ದೇವೆ ಎಂದು ಭಾವಿಸುತ್ತೇವೆ. ಆದರೆ ಕೃಷ್ಣ ಹೇಳುವ ಸತ್ಯ ತುಂಬಾ ವಿಭಿನ್ನ. ಅವನು ಹೇಳುತ್ತಾನೆ, ಈ ಜಗತ್ತಿನಲ್ಲಿ ನಿನ್ನದೆಂದು ಯಾವುದೂ ಇಲ್ಲ. ನಾವು ಯಾವ ವಸ್ತುವನ್ನು ಹೆಚ್ಚು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೋ ಒಂದು ದಿನ ಅದು ನಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ಹಣ ಇರಬಹುದು, ಗೌರವ ಇರಬಹುದು, ಸಂಬಂಧಗಳೂ ಇರಬಹುದು, ಎಲ್ಲವೂ ಕಾಲದ ಜೊತೆ ಬದಲಾಗುತ್ತವೆ. ಇದೇ ಮಾಯೆಯ ಸ್ವಭಾವ. ಮಾಯೆ ಎಂದರೆ ನಾವು ಶಾಶ್ವತ ಎಂದು ನಂಬುವ ವಸ್ತುಗಳು ವಾಸ್ತವದಲ್ಲಿ ತಾತ್ಕಾಲಿಕವಾಗಿರುವುದು. ಕೃಷ್ಣ ಕಲಿಸಿದ ದೊಡ್ಡ ಜ್ಞಾನವೇ ಇದು.
ಈ ದೇಹವೂ ಶಾಶ್ವತವಲ್ಲ. ಇದು ಕೇವಲ ಪ್ರಕೃತಿಯಿಂದ ನಿರ್ಮಿತವಾದ ಒಂದು ಸಾಧನ. ಒಂದು ದಿನ ಇದು ಮಣ್ಣಿಗೆ ಮರಳುತ್ತದೆ. ಆದರೆ ದೇಹದ ಒಳಗಿರುವ ಆತ್ಮ ಮಾತ್ರ ಶಾಶ್ವತ. ಆ ಆತ್ಮವೇ ಪರಮಾತ್ಮನ ಒಂದು ಭಾಗ. ಒಮ್ಮೆ ಯೋಚಿಸಿ, ಒಬ್ಬ ವ್ಯಕ್ತಿ ತನ್ನ ಜೀವನ ಪೂರ್ತಿ ಹಣ ಮತ್ತು ಸ್ಥಾನಕ್ಕಾಗಿ ಓಡುತ್ತಾನೆ. ಅವನು ದೊಡ್ಡ ಮನೆ ಕಟ್ಟುತ್ತಾನೆ, ದೊಡ್ಡ ಸ್ಥಾನ ಪಡೆಯುತ್ತಾನೆ. ಆದರೆ ಕೆಲವು ವರ್ಷಗಳ ನಂತರ ಅವನಿಲ್ಲದಾಗ ಆ ಮನೆ ಬೇರೆ ಯಾರದ್ದೂ ಆಗುತ್ತದೆ. ಅವನ ಹೆಸರು ಮತ್ತೊಬ್ಬರು ಪಡೆದುಕೊಳ್ಳುತ್ತಾರೆ. ಇದರಿಂದ ತಿಳಿಯುವುದೇನೆಂದರೆ, ನಾವು ನನ್ನದು ಎಂದು ಅಂದುಕೊಳ್ಳುವ ಬಹಳ ವಿಷಯಗಳು ವಾಸ್ತವದಲ್ಲಿ ತಾತ್ಕಾಲಿಕ. ಜೀವನದ ಪಾಠ. ಮಾಯೆಯ ಬಲೆಗೆ ಸಿಲುಕಿದಾಗ ಮನುಷ್ಯ ಸದಾ ಅಶಾಂತಿಯಾಗಿರುತ್ತಾನೆ. ಅವನು ಇನ್ನಷ್ಟು ಹಣ, ಇನ್ನಷ್ಟು ಗೌರವ, ಇನ್ನಷ್ಟು ಅಧಿಕಾರ ಬೇಕೆಂದು ಓಡುತ್ತಾನೆ. ಆದರೆ ಅವನು ಯಾವಾಗ ಅರಿಯುತ್ತಾನೋ ಈ ಎಲ್ಲವೂ ಕ್ಷಣಿಕವಾದ ಕನಸು ಮಾತ್ರ, ಆಗ ಅವನ ಮನಸ್ಸು ನಿಧಾನವಾಗಿ ಶಾಂತವಾಗಲು ಪ್ರಾರಂಭಿಸುತ್ತಾನೆ. ಕೃಷ್ಣ ಕಲಿಸುವ ದೊಡ್ಡ ಜ್ಞಾನವೇನೆಂದರೆ, ಮಾಯೆಯ ಹಿಂದೆ ಓಡಬೇಡಿ, ಸತ್ಯವನ್ನು ಅರಿಯಿರಿ. ಯಾಕೆಂದರೆ ಈ ಜಗತ್ತಿನಲ್ಲಿ ಶಾಶ್ವತವಾದದ್ದು ಪರಮಾತ್ಮ ಮತ್ತು ಆತ್ಮದ ಸತ್ಯ ಮಾತ್ರ. ಬಂಧುಗಳೇ, ಕೃಷ್ಣ ಹೇಳಿದ ಈ ಸತ್ಯಗಳು ನಮ್ಮನ್ನು ಹೆದರಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಅಜ್ಞಾನದಿಂದ ಎಚ್ಚರಿಸಲು. ಸಾವು ಮತ್ತು ವಿನಾಶ ಸತ್ಯವೆಂದು ತಿಳಿದಾಗ ಮಾತ್ರ ನಾವು ಈ ಕ್ಷಣವನ್ನು ಪ್ರೀತಿಯಿಂದ ಮತ್ತು ಧರ್ಮದಿಂದ ಬದುಕಲು ಸಾಧ್ಯವಾಗುತ್ತದೆ. ಈ ವಿಡಿಯೋ ನಿಮ್ಮ ಮನಸ್ಸಿನಲ್ಲಿ ಚರ್ಚೆ ಹುಟ್ಟಿಸಿದ್ದರೆ ಅದನ್ನು ಕಮೆಂಟ್ ಮಾಡಿ. ಜೀವನದ ಈ ಗಹೀನವಾದ ಸತ್ಯವನ್ನು ನಿಮ್ಮ ಆಪ್ತರಿಗೂ ತಿಳಿಸಿ. ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಸದಾ ಸತ್ಯದ ಹಾದಿಯಲ್ಲಿ ನಿಮ್ಮೊಂದಿಗಿರುತ್ತದೆ. ಜೈ ಶ್ರೀಕೃಷ್ಣ.